ಅದು ನಗರದಲ್ಲಿ ಅತ್ಯಂತ ಪುರಾತನ ಏರಿಯಾ. ತಾವಾಯ್ತು ತಮ್ಮ ಪಾಡಾಯ್ತು ಅಂತ ಇದ್ದಿದ್ದ ಜನರಿಗೆ ಕಳೆದ 4-5 ತಿಂಗಳಿಂದ ಕಿರಿಕಿರಿ ಆಗ್ತಿದೆ. ತಮ್ಗಾಗ್ತಿರೋ ಸಮಸ್ಯೆಯನ್ನ ಜನಪ್ರತಿನಿಧಿಗಳಿಗೆ ಹೇಳೋಣ ಅಂದ್ರೆ ಅವರು ಇವರ ಕೈಗೆ ಸಿಗೋದೇ ಇಲ್ಲ. ಹೀಗಾಗಿ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅಂತ ಆ ಏರಿಯಾ ಜನ ಕಂಗಾಲಾಗಿದ್ದಾರೆ. ಜಲಮಂಡಳಿ ಎಡವಟ್ಟಿನಿಂದ ಜನರಿಗೆ ನರಕ ದರ್ಶನ. ಪ್ರತಿನಿತ್ಯ ಜೀವ ಕೈಯಲ್ಲಿಡದೆ ನಡೆಸುತ್ತಿದ್ದಾರೆ ಜೀವನ. ಕಷ್ಟಪಟ್ಟು ನಡೆದುಕೊಂಡು ಬರ್ತಿರೋ ದೃಶ್ಯ, ಅಲ್ಲಲ್ಲಿ ಕಿತ್ತು ಬಿದ್ದಿರೋ ಮಣ್ಣು, ಇದ್ರ ನಡುವೆನೆ ಓಡಾಡ್ತಿರೋ ಜನ. ಈ ದೃಶ್ಯ ಕಂಡು ಬಂದಿದ್ದು ತ್ಯಾಗರಾಜನಗರ ವಾರ್ಡ್ನಲ್ಲಿ. ಹೆಸರಿಗಷ್ಟೇ ಇದು ಬೆಂಗಳೂರಿನ ಪುರಾತನ ರಸ್ತೆ. ಆದ್ರೆ ಈ ಏರಿಯಾದಲ್ಲಿ ಸಮಸ್ಯೆ ಹಾಸಿ ಹೊತ್ತಿದ್ದು ಕಷ್ಟದಲ್ಲೇ ಸಿಟಿ ಮಂದಿ ಜೀವನ ಕಳೆಯುತ್ತಿದ್ದಾರೆ. ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ತ್ಯಾಗರಾಜನಗರದ 3ನೇ ಬ್ಲಾಕ್ನಲ್ಲಿ ರಸ್ತೆಗಳು ಚೆನ್ನಾಗೇ ಇದ್ವು. ಚೆನ್ನಾಗಿದ್ದ ರಸ್ತೆಯಲ್ಲಿ ಜಲಮಂಡಳಿ ಪೈಪ್ ಲೈನ್ ಹಾಕ್ತೀವಿ ಅಂತ ಇಡೀ ರಸ್ತೆಯನ್ನ ಕಿತ್ತು ಹಾಕಿದೆ. ಕೇವಲ 2 ತಿಂಗಳಲ್ಲೇ ಮೊದಲಿದ್ದ ಹಾಗೆ ಮಾಡ್ತೀವಿ ಅಂತ ಹೇಳಿ ರಸ್ತೆ ಕಿತ್ತು 4-5 ತಿಂಗಳಾದ್ರೂ ಇತ್ತ ಅಧಿಕಾರಿಗಳ ಸುಳಿವೇ ಇಲ್ಲ. ಆಲ್ಮೋಸ್ಟ್ ಜೂನ್ 3rd ವೀಕ್ ಸ್ಟಾರ್ಟ್ ಮಾಡಿದ ಕೆಲಸ. ಇಲ್ಲಿ ಇನಿಷಿಯಲಿ ಅವ್ರು ಸ್ಟಾರ್ಟ್ ಮಾಡಿದ್ದು ಬಂದುಬಿಟ್ಟು ಹೊಸ ವಾಟರ್ ಪೈಪ್ ಲೈನ್ ಹಾಕ್ತೀವಿ ಅಂದ್ಬಿಟ್ಟು, ಅದಾದಮೇಲೆ ಸ್ಯಾನಿಟ್ರಿ ಪೈಪ್ ಸರಿ ಮಾಡಿದ್ರು. ಈಗ ವರ್ಕ್ ಕಂಪ್ಲೀಷನ್ ಆಗಿ ಆಲ್ಮೋಸ್ಟ್ ಈಗ ಒಂದು ಮಂತ್ ಆಗಿದೆ. ಇದುವರೆಗೂ ಯಾರೇ ಬಂದು ನೋಡಿಲ್ಲ, ಯಾರೂ ಸರಿ ಮಾಡಿಲ್ಲ. ಸೊ ಎಲ್ಲ ಲೋಕಲ್ ಏಡ್ಸ್ಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಫಸ್ಟ್ ಆಫ್ ಆಲ್ ಅಲ್ಲಿ ಹೆಜ್ಜೆ ಇಡೋಕ್ಕಾಗಲ್ಲ ಅಲ್ಲಿ. ಸೊ ಹೆಜ್ಜೆ ಇಟ್ಟರೆ ನಿಮಗೆ ಮಿನಿಮಮ್ ಅಂದರೆ ಫ್ರ್ಯಾಕ್ಚರ್ ಆಗುತ್ತೆ ಅಲ್ಲಿ. ಸೊ ಇಲ್ಲಿ ಈ ರೋಡಲ್ಲಿ ಆಲ್ಮೋಸ್ಟ್ ಇಲ್ಲ ಒಂದು 20-25 ಫ್ಯಾಮಿಲೀಸ್ಗಳಿದೆ. 25-30 ಮನೆ ಇದೆ. 30 ಮನೆಯಲ್ಲಿ ಇರೋರೆಲ್ಲ ಓಲ್ಡ್ ಏಜ್ಗಳಿರೋದು. ಇನ್ನು ಜಲಮಂಡಳಿ ನಿರ್ಲಕ್ಷ್ಯಕ್ಕೆ 100ಕ್ಕೂ ಹೆಚ್ಚು ನಿವಾಸಿಗಳು ಪರಿತಪಿಸುತ್ತಿದ್ದಾರೆ. ಮಳೆ ಬಂದ್ರೆ ಅಂತೂ ಈ ರಸ್ತೆಗಳಲ್ಲಿ ಓಡಾಡೋದು ದೇವರಿಗೆ ಪ್ರೀತಿ. ಹೀಗೆ ಮಳೆ ಬಂದಾಗ ಮಣ್ಣು ಕಿತ್ತಿದ್ದ ರಸ್ತೆಯಲ್ಲಿ ಓಡಾಡೋಕೆ ಹೋಗಿ ವೃದ್ಧರೊಬ್ಬರು ಬಿದ್ದು ಗಾಯ ಮಾಡಿಕೊಂಡಿದ್ದಾರಂತೆ. ಹೆಲ್ತ್ ಎಮರ್ಜೆನ್ಸಿ ಅಂದ್ರೂ ಆಂಬ್ಯುಲೆನ್ಸ್ ಕೂಡ ಮನೆ ಹತ್ರ ಬರೋಕೆ ಆಗದ ಸ್ಥಿತಿ ನಿರ್ಮಾಣವಾಗಿದೆ. ಕಸ ಎತ್ತುವ ಗಾಡಿಯು ಮನೆ ಹತ್ರ ಬರದೆ 2 ತಿಂಗಳುಗಳು ಆಗಿದೆಯಂತೆ. ನೋಡಿ, ರೋಡೆಲ್ಲ ಕಿತ್ತಾಕಿಟ್ಟಿದ್ದಾರೆ. ನಮ್ಗೆ ಓಡಾಡೋಕ್ಕೆ ಆಗ್ತಾ ಇಲ್ಲ. ಎಷ್ಟು ಜನ ಜಾರಿ ಜಾರಿ ಬೀಳ್ತಾ ಇದ್ದಾರೆ. ನಾವು ಹೆಂಗೆ ಓಡಾಡಬೇಕು ಹೇಳಿ? ಈ ರೋಡಲ್ಲಿ ಕಸ ಗಾಡಿ ಬರಲ್ಲ, ಒಂದು ಗಾಡಿಗಳು ತರೋಕ್ಕಾಗಲ್ಲ, ಒಂದು ಆಂಬುಲೆನ್ಸ್ ಹುಷಾರಿಲ್ಲ ಅಂದ್ರೆ ಒಂದು ಆಂಬುಲೆನ್ಸ್ ತರೋಕ್ಕಾಗಲ್ಲ, ಒಂದು ಏನು ಮಾಡೋಕ್ಕಾಗಲ್ಲ. ನಾವು ಹೆಂಗೆ ಇಲ್ಲಿ ಜೀವನ ಮಾಡಬೇಕು? ಇನ್ನು ನೋಡಿ, ಇವಾಗ ನೀವೇ ನೋಡ್ತಾ ಇದ್ದೀರಾ, ಇಲ್ಲಿ ಈ ಥರ ಇದು ಅಗದು ಇದನ್ನು ಒಂದು ಕಂಪ್ಲೀಷನ್ ಅನ್ನೋದಕ್ಕೆ ಏನೂ ಪ್ಲ್ಯಾನಿಂಗ್ ಇಲ್ಲ. ಯಾವುದೇ ತರಹದ ಒಂದು ಎಕ್ಸಿಕ್ಯೂಷನ್ ಪ್ರಾಸೆಸ್ ಏನೂ ಇಲ್ಲ. ಏನೋ ಒಂದು ಬಂದರೂ ಕಾಟಾಚಾರಕ್ಕೆ ಮಾಡೋ ಥರದಲ್ಲಿ ಮಾಡಿದ್ದಾರೆ, ಹೋಗ್ತಾ ಇದ್ದಾರೆ ಅಷ್ಟೇ ಹೊರತು ಅದನ್ನು ಒಂದು ಪ್ಲ್ಯಾನ್ ಮಾಡಿ ಹಿಂಗೆ ಇಂಥ ಡೇಟಲ್ಲಿ ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಈಗ ಅದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಮಧ್ಯದಲ್ಲಿ ಎಲ್ಲನೂ ಕೆಲಸಗಳಾಗಬೇಕಾಗಿತ್ತು. ಆ ಕೋಆರ್ಡಿನೇಷನ್ ಅನ್ನೋದೇ ಇಲ್ದಂಗೆ ಹಾಗೆ ನಡೀತಾ ಇದೆ ಕೆಲಸಗಳು. ಅದಾಗ ಏನಾಗಿದೆ, ಇವಾಗ ಆ ಡಿಪಾರ್ಟ್ಮೆಂಟ್ ಮಧ್ಯದ್ದೆಲ್ಲನೂ ಈ ಫುಟ್ಬಾಲ್ನಲ್ಲಿ ನಾವು ಪಬ್ಲಿಕ್ ಇವಾಗ ಅನುಭವಿಸೋ ಗತಿ ಬಂದಿದೆ. ಈಗ ಗಾಡಿಗಳು ಅವ್ರು ಹೇಳ್ದಂಗೆ ನೋಡಿ, ಅದು ನಮ್ಗೆ ಇಲ್ಲಿ ನಿಂತ್ಕೊಂಡು ಗಾಡಿ ಬಿಡಿ ಓಡಾಡೋದಕ್ಕೆ ನೋವು ಕೂಡ ಆಗದೇ ಇರೋ ಪರಿಸ್ಥಿತಿ ಬಂದಿದೆ. ಮನೆಯಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಮನೆಯಲ್ಲಿ ವಯಸ್ಸಾದವ್ರ ತಂದೆ ತಾಯಿ ಇದ್ದಾರೆ, ತಾಯಿ ಹಾರ್ಟ್ ಪೇಷಂಟು, ತಂದೆಗೆ ವಯಸ್ಸಾಗಿದೆ. ನಾವು ಎಲ್ಲ ಒಂದು ಹಾಸ್ಪಿಟ್ಲಿಗೆ ಹೋಗಬೇಕು, ಡಾಕ್ಟ್ರ್ ಹತ್ರ ಹೋಗಬೇಕು, ಅದು ಇನ್ನೇನೋ ಒಂದು ಬೇಸಿಕ್ ನಮ್ಮದು ದಿನದ ರಿಕ್ವೈರ್ಮೆಂಟ್ಗಳು, ಆಫೀಸ್ ಕೆಲಸಕ್ಕೆ ಹೋಗಬೇಕು ಅಂತಂದರೆ ಈ ಹೇಗೆ ಹೋಗೋದು? ಈ ಥರ ಪರಿಸ್ಥಿತಿನಲ್ಲಿ ಆಗಿ ಕೂತಿದೆ. ಯಾರೊಬ್ಬರೂ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ರೆಡಿ ಇಲ್ಲ ಸರ್. ಯಾರು ಓನರ್ಶಿಪ್ ತೊಗೊಳೋದಿಲ್ಲ. ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ಅವರ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್. ಎಲ್ಲೂ ಯಾರು ರೆಸ್ಪಾನ್ಸಿಬಿಲಿಟೀಸ್ ತೊಗೋತಾ ಇಲ್ಲ, ಯಾರು ಓನರ್ಶಿಪ್ ತೊಗೋತಾ ಇಲ್ಲ. ಒಟ್ಟಾರೆ ಅಧಿಕಾರಿಗಳಂತೂ ಕೈಗೆ ಸಿಗ್ತಿಲ್ಲ. ಅದು ಹೋಗ್ಲಿ, ಇಲ್ಲಿನ ಸಮಸ್ಯೆಯನ್ನ ಜನಪ್ರತಿನಿಧಿಗಳ ಗಮನಕ್ಕೆ ತರೋಣ ಅಂದ್ರೆ ಅವರು ಕೈಗೆ ಸಿಗ್ತಿಲ್ಲ. ಹೀಗೆ ಕಷ್ಟದಲ್ಲೇ ನರಕಯಾತನೆ ಅನುಭವಿಸುತ್ತಿರುವ ಈ ಏರಿಯಾದ ಜನರಿಗೆ ಆದಷ್ಟು ಬೇಗ ಮುಕ್ತಿ ಕೊಡಿಸೋ ಕೆಲಸ ಆಗ್ಲಿ ಅನ್ನೋದೇ ಗ್ಯಾರಂಟಿ ನ್ಯೂಸ್ನ ಕಳಕಳಿ.